ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಡೇ 8 ರಂಗೋಲಿ ಸಿರೀಸ್ ಯಾವ ರೀತಿಯಾಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಒಂಥರ ಕ್ಯೂಟ್ ಆಗಿರುವಂತಹ ರಂಗೋಲಿ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಹಾಗೇನೆ Jan 18 ನನ್ನ ಬರ್ಡೇ ಇತ್ತು. ಸೊ ಆ ವಿಡಿಯೋನು ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಮುಂದೆ ಹೋಗಿ ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಬರ್ಡೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಜೊತೆಗೂ ಕೂಡ. ಸೊ ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಎಲ್ಲಾನು ಕೂಡ ಮುಗಿಸ್ಕೊಂಡೆ. ಜಸ್ಟ್ ಪೂಜೆ ಎಲ್ಲಾನು ಮುಗೀತು. ನನ್ನ ಹಸ್ಬೆಂಡ್ಗೂ ಕೂಡ ಟಿಫಿನ್ ಎಲ್ಲಾನು ಮಾಡಿಕೊಟ್ಟೆ. ಅವರು ಕೂಡ ಆಫೀಸ್ಗೆ ಹೋದ್ರು. ಸೊ ಇವಾಗ ನಾನು ಕೂಡ ಟಿಫಿನ್ ಮಾಡಬೇಕು. ಆಲೂ ಪರೋಟನ ಮಾಡೋಣ ಅಂತ ಹೇಳಿ ಇವತ್ತು ಆಲೂ ಪರೋಟನ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ಸ್ವಲ್ಪ ಗಡ್ಬಿಡಿ ಇರೋದ್ರಿಂದ ನಾನು ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಬಟ್ ಇವಾಗ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತ ಹೇಳಿ ನನಗೆ ಐಡಿಯಾ ಇಲ್ಲ. ನೋಡೋಣ ಏನು ಸ್ವೀಟ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಹಂಗೇನೆ ಬರ್ಡೇಗೆ ನಾನು ಈ ಡ್ರೆಸ್ನ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಡ್ರೆಸ್ಸು, ತೋರಿಸ್ತೀನಿ ನನಗೆ. ನೋಡಿ ಈ ಥರ ಇದೆ ದುಪ್ಪಟ್ಟ. ಸೊ ಫ್ರಂಟಲ್ಲಿ ಈ ರೀತಿ ಆಗಿದೆ. ಮತ್ತು ತೋರಿಸ್ತೀನಿ ನಾನು ಫುಲ್ ವಿಡಿಯೋ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಹಂಗೇನೆ ಇನ್ನೊಂದು ಕಲರಲ್ಲಿ ತಗೊಂಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಸೊ ನಾನಿವಾಗ ಏನು ವೇರ್ ಮಾಡಿದ್ದೀನಿ ಅಲ್ವಾ, ಆ ಡ್ರೆಸ್ಸು ಈ ರೀತಿಯಾಗಿದೆ. ನೀವು ಇಲ್ಲಿ ನೋಡ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ಇದು ಕಲರ್ ಒಂದು ರೀತಿ ನಿಮಗೆ ಆರೆಂಜ್ ಟೋನಲ್ಲಿದೆ ಮತ್ತು ಶೈನಿಂಗ್ ಕ್ಲಾತ್ ಇದೆ. ಚೆನ್ನಾಗಿದೆ ನೋಡೋದಕ್ಕೆ. ನನಗೆ ಡಿಫ್ರೆಂಟ್ ಕಲರ್ ಅನ್ನಿಸ್ತು. ಈ ರೀತಿ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಹಂಗಾಗಿ ನಾನು ಈ ರೀತಿ ಕಲರ್ನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಒಂದು ಲ್ಯಾವೆಂಡರ್ ಕಲರಲ್ಲಿ ತಗೊಂಡಿದ್ದೀನಿ, ತೋರಿಸ್ತೀನಿ. ಸೊ ನೆಕ್ಸ್ಟ್ ನಾನು ತಗೊಂಡಿರೋದು ಈ ರೀತಿ ನೋಡಿ, ತುಂಬ ಚೆನ್ನಾಗಿದೆ. ಈ ಕಲರ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಸೊ ಕೆಳಗಡೆ ನಿಮಗೆ ಇದೇ ರೀತಿ ಡಾಟ್ ಡಾಟ್ ರೀತಿನಲ್ಲಿ ಬರುತ್ತೆ. ಈ ತರ ಇದೆ. ಸೊ ಇದಕ್ಕೆ ಪ್ಯಾಂಟ್ ಕೂಡ ನಾರ್ಮಲ್ ಪ್ಯಾಂಟ್ ಬರುತ್ತೆ ಅಲ್ವಾ. ಸೊ ಈ ರೀತಿ ನಾರ್ಮಲ್ ಪ್ಯಾಂಟು. ಸೊ ಇವಾಗೇನು ಡ್ರೆಸ್ ವೇರ್ ಮಾಡಿದ್ದೀನಿ ಅಲ್ವಾ, ಅದ್ರ ಪ್ಯಾಂಟ್ ಇದು. ಆ್ಯಕ್ಚುಲಿ ಕೆಳಗಡೆ ಈ ರೀತಿ ಡಿಸೈನ್ ಬಂದಿದೆ. ಸೊ ನಾನು ಇದ್ರ ಜೊತೆಗಿರೋ ಪ್ಯಾಂಟ್ನ ಜಾಸ್ತಿ ವೇರ್ ಮಾಡೋದಿಲ್ಲ. ಬಿಕಾಸ್ ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಇದು ನನಗೆ ಅಷ್ಟು ಸೂಟ್ ಅಂತ ಅನಿಸೋದಿಲ್ಲ. ಸೊ ಹಂಗಾಗಿ ನಾನು ಅದನ್ನು ವೇರ್ ಮಾಡೋದಿಲ್ಲ. ಇದು ಲ್ಯಾವೆಂಡರ್ ಕಲರ್ ಇದೆಯಲ್ವಾ, ಅದ್ರ ದುಪ್ಪಟ್ಟ ಇದು ತುಂಬಾ ಚೆನ್ನಾಗಿದೆ. ದುಪ್ಪಟ್ಟ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿ ನಾನು ಹಾಕ್ಕೊಂಡು. ದುಪ್ಪಟ್ಟ ನಂಗೆ ತುಂಬ ಇಷ್ಟ ಆಯಿತು. ನಾನು ಆಲ್ಮೋಸ್ಟ್ ಯಾವುದೇ ಒಂದು ಡ್ರೆಸ್ನ ತಗೊಳ್ಳಿ, ಚೂಡಿ ತಗೊಳ್ಳಿ, ಸೊ ದುಪ್ಪಟ್ಟನ ನೋಡ್ತೀನಿ. ದುಪ್ಪಟ್ಟ ಚೆನ್ನಾಗಿದ್ದರೆ ಮಾತ್ರ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ದುಪ್ಪಟ್ಟ ಈ ರೀತಿಯಾಗಿದೆ. ಸೊ ಇದ್ರದ್ದೇನು ಕ್ಯಾಟ್ಲಾಗ್ ಇಲ್ಲ, ಬಟ್ ನಾನು ಲಗಿನ್ಸ್ನ ತಗೊಂಡಿದ್ದೀನಿ ಅದಕ್ಕೆ ಮ್ಯಾಚಿಂಗ್ ಆಗಿ. ಪ್ರಿಸ್ಮಾ ಬ್ರ್ಯಾಂಡ್ದು. ನಾನು ಯೂಶಲಿ ಎಲ್ಲ ಲಗಿನ್ಸ್ ತಗೊಳ್ಳೋದು ಪ್ರಿಸ್ಮಾ ಬ್ರ್ಯಾಂಡ್ದೇನೆ. ಸೊ ಈಗೇನು ಡ್ರೆಸ್ ಹಾಕೊಂಡಿದ್ದೀನಿ ಅಲ್ವಾ, ಇದಕ್ಕೂ ಸೇಮ್ ಕಲರ್ ನಾನು ಲಗಿನ್ಸ್ನ ಹಾಕೊಂಡಿದ್ದೀನಿ. ಆ ಒಂದು ಲ್ಯಾವೆಂಡರ್ ಡ್ರೆಸ್ಗೆ ನಾನು ಈ ರೀತಿ ನೋಡಿ ಎಕ್ಸಾಕ್ಟ್ ಕಲರ್ ಇದೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಕಲರಲ್ಲಿ ನಾನು ಲಗಿನ್ನ ತಗೊಂಡಿದ್ದೀನಿ. ಸೊ ಇದು 2 ಡ್ರೆಸ್ನ ತಗೊಂಡಿದ್ದೀನಿ. ಜೊತೆಗೆ ನಾನು ಒಂದು, ಸೊ ಇದು ಕೂಡ ಕಲರ್ ತುಂಬಾನೇ ಚೆನ್ನಾಗಿ ಅನಿಸ್ತು. ಸಿ ಗ್ರೀನ್ ಕಲರಲ್ಲಿ ಫ್ರಂಟು ಈ ರೀತಿ ಆಗಿದೆ. ಪ್ಲೇನ್ ಕುರ್ತಿ ಮತ್ತೆ ಫ್ರಂಟ್ ಮಾತ್ರ ಡಿಸೈನ್ ಬಂದಿರುವಂಥದ್ದು ಈ ರೀತಿ. ಸೊ ಇಷ್ಟೇ, ನಿನ್ನೆ ಶಾಪಿಂಗ್ ಹೋಗಿದ್ವಿ. ಸೊ ಅಲ್ಲಿ ತಗೊಂಡು ಬಂದಿರೋದು. ಸೊ ಇಷ್ಟೇ, 2 ಡ್ರೆಸ್ ತಗೊಂಡೆ ಮತ್ತೆ ಒಂದು ಕುರ್ತಿನ ತಗೊಂಡೆ. ಸೊ ಇಷ್ಟು ನನ್ನ ಬರ್ಡೇ ಒಂದು ಶಾಪಿಂಗ್ ಆಗಿರುತ್ತೆ. ಸೊ ಬನ್ನಿ ಇವತ್ತು ಏನು ಸ್ವೀಟ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಟಿಫಿನ್ ಕೂಡ ಮಾಡಬೇಕು, ಹೊಟ್ಟೆ ತಾಳ ಆಗ್ತಿದೆ ನನ್ನದು. ಸೊ ಟಿಫಿನ್ ಕೂಡ ಮಾಡ್ಕೊತೀನಿ.
ಮತ್ತು ಪೂಜೆ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಕೂಡ ಇವತ್ತು ತೋರಿಸ್ತೀನಿ ಬನ್ನಿ. ಇವತ್ತು ಪೂಜೆನ ಮಾಡಿದ್ದೀನಿ ಈ ರೀತಿಯಾಗಿ. ಸೊ ಹಾಗೇನೆ ಪರೋಟನೂ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ತಿನ್ನಬೇಕು. ನೋಡಿ, ಆಲೂ ಪರೋಟನೂ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ, ತಿನ್ನಬೇಕು ಇವಾಗ. ಹೊಟ್ಟೆ ತುಂಬ ಹಶ್ವಾಗ್ತಾ ಇದೆ. ಸೊ ಫಸ್ಟು ನನ್ನ ಹಸ್ಬೆಂಡ್ಗೆ ಮಾಡಿ ಕೊಟ್ಬಿಡೋಣ, ಅವ್ರು ತಿಂದು ಹೋದ್ಮೇಲೆ ನಾನು ಆರಾಮಾಗಿ ತಿನ್ನೋಣ ಅಂತ ಹೇಳಿ ಸೊ ಅವರಿಗೆ ಮಾಡಿ ಕೊಟ್ಟೆ. ಸೊ ಇವಾಗ ನಾನು ತಿನ್ನಬೇಕು. ಆಲ್ರೆಡಿ ಲೇಟ್ ಆಗಿದೆ, ಟೈಮ್ 11 o'clock ಆಗಿದೆ, ತುಂಬ ಲೇಟ್ ಆಗಿದೆ. ಸೊ ಪೂಜೆ ಎಲ್ಲ ಅಂತ ಅಂದರೆ ತುಂಬ ಲೇಟ್ ಆಯಿತು. ಸೊ ಹಾಗಾಗಿ ಇವಾಗ ಟಿಫಿನ್ ಕೂಡ ಮಾಡ್ಕೊತೀನಿ. ಆಮೇಲೆ ನಾನು ಏನು ಸ್ವೀಟ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಡೇ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ, ನೋಡೋಣ. ಹೋಪ್ ಸೊ ಬೆಸ್ಟ್ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸ್ವೀಟ್ನ ಫಟಾಫಟ್ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಊಟಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಏನಾದರೂ ಸಿಂಪಲ್ಲಾಗಿ ಮಾಡ್ಕೊತೀನಿ, ಬಿಕಾಸ್ ಮತ್ತೆ ನೈಟು ಹೊರಗಡೆ ಹೋಗ್ತೀವಲ್ವ. ಸೊ ಹಂಗಾಗಿ ಏನಾದರೂ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಈ ಒಂದು ರೆಸಿಪಿಗೆ ತುಪ್ಪ ಬೇಡ, ಹಾಲು ಬೇಡ, ಏನೂ ಬೇಡ, ಡ್ರೈ ಫ್ರೂಟ್ಸ್ ಕೂಡ ಬೇಕಾಗೋದಿಲ್ಲ. ಹಾಗೆ ಸಿಂಪಲ್ ಆಗಿ ಮಾಡ್ಕೊಳ್ಳೋಂತಹ ರೆಸಿಪಿ. ಸೊ ಹಾಲು ಇಲ್ದೇನೆ, ತುಪ್ಪ ಇಲ್ದೇನೆ ಯಾವ ಸ್ವೀಟ್ ತಾನೇ ಮಾಡೋಕ್ಕಾಗತ್ತೆ ಹೇಳಿ ಅಲ್ವಾ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಈ ಒಂದು ಸ್ವೀಟಿಗೆ ಮೇನ್ ಆಗಿ ನಾನು ಬಳಸ್ತಾ ಇರುವಂತದ್ದು ಅಮೂಲ್ ಮಿಲ್ಕ್ ಪೌಡರ್ನ ನಾನಿವತ್ತು ಬಳಸ್ಕೊತಾ ಇದ್ದೀನಿ. ಓಕೆನಾ. ಸ್ವೀಟ್ನ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಆಗೋಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ಸೊ ಈ ಸ್ವೀಟ್ನ ಮಾಡೋದಕ್ಕೆ ನಿಮಗೆ ಹಾಲು, ತುಪ್ಪ, ಎಣ್ಣೆ, ಬೆಣ್ಣೆ ಮತ್ತು ಮೈದಾ ಏನೂ ಕೂಡ ಬೇಕಾಗೋದಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ. ಸೇಮ್ ನಿಮಗೆ ಕುಂದ ರೀತಿಯಲ್ಲಿ ಟೇಸ್ಟ್ ಬರುತ್ತೆ. ಕುಂದ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನನಗೆ ರೆಸಿಪಿ ಗೊತ್ತಿಲ್ಲ, ಬಟ್ ಇದೇ ರೀತಿ ಮಾಡೋದು ಅಂತ ಅಂದ್ಕೊತೀನಿ. ಸೇಮ್ ನಿಮಗೆ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಕಂಪ್ಲೀಟಾಗಿ ರೆಸಿಪಿನ ನೋಡಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ನೀವು ಒಂದು ಸ್ಪೆಷಲ್ ಡೇನಲ್ಲಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಂಡು ಹಾಲು ರೀತಿಯಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ಸೊ ನಾನು ಆಗಲೇ ಸ್ಟೀಲ್ ಪಾತ್ರೆ ತೊಗೊಂಡಿದ್ದೆ ಅಲ್ವಾ, ಸೊ ಅದನ್ನು ಚೇಂಜ್ ಮಾಡಿ ಇವಾಗ ನಾನ್ ಸ್ಟಿಕ್ ಇಟ್ಕೊಂಡಿದ್ದೀನಿ. ಬಿಕಾಸ್ ಅದು ಕೆಳಗಡೆ ಅಂಟ್ಕೊತಾ ಇದೆ. ಸೊ ಹಂಗಾಗಿ ಸ್ವಲ್ಪ ಇದನ್ನ ಕುದಿಸ್ಬೇಕಾಗಿರೋದ್ರಿಂದ ನಾನು ನಾನ್ ಸ್ಟಿಕ್ನ ಬಳಸ್ಕೊತಾ ಇದ್ದೀನಿ. ರೇರ್ ಆಗಿ ಯಾವಾಗ ಒಂದ್ಸತಿ ನಾನ್ ಸ್ಟಿಕ್ನ ಯೂಸ್ ಮಾಡೋದ್ರಿಂದ ಏನೋ ಅಷ್ಟೊಂದು ಹಾರ್ಮ್ಫುಲ್ ಆಗಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಡೈಲಿ ದಿನ ಅದರಲ್ಲೇ ಮಾಡ್ತೀವಿ ಅಂತಂದರೆ ಇಟ್ಸ್ ವೆರಿ ಹಾರ್ಮ್ಫುಲ್. ಬಟ್ ಯಾವಾಗ ಒಂದ್ಸತಿ ಮಾಡ್ಕೊತಿದ್ದೀವಿ ಅಂತಂದರೆ ಇಟ್ಸ್ ನಾಟ್ ಟೂ ಮಚ್ ಹಾರ್ಮ್ಫುಲ್ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದರಿಂದ ಇದಕ್ಕೆ ಶಿಫ್ಟ್ ಮಾಡಿಕೊಂಡೆ. ಸೊ ಅದನ್ನು ಹೀಗೆ ನಾವು ಕಲಿಸ್ತಾ ಇರುವಾಗ ಅದು ಕೆಳಗಡೆ ಅಂಟ್ಕೊತಾ ಇದೆ. ಸೊ ಇದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ನಮಗೆ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಾನು ಈ ನಾನ್ ಸ್ಟಿಕ್ ಪಾತ್ರೆನ ತಗೊಂಡು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಪೌಡರ್ಗೆ ಬಿಸಿ ನೀರನ್ನ ಸೇರಿಸ್ಕೊಂಡು ಕೈ ಬಿಡದೇ ಇರೋ ರೀತಿಯಲ್ಲಿ ಇದನ್ನು ಕಲಿಸ್ತಾ ಹೋಗಬೇಕಾಗತ್ತೆ. ಸ್ಟೀಲ್ ಕಡಾಯಿ ಆದರೆ ಸ್ವಲ್ಪ ಅದು ತಳ ಹಿಡಿಯುತ್ತೆ, ಬಿಕಾಸ್ ನಾವು ಹಾಲಿನ ಪೌಡರ್ನ ಹಾಕೊಂಡಿರ್ತೀವಿ ಅಲ್ವಾ, ಹಾಲು ತಿಕ್ಕಾಗಿರುತ್ತೆ. ಸೊ ಸ್ಟೀಲ್ ಕಡಾಯಲ್ಲಿ ಸ್ವಲ್ಪ ಅದು ಕೆಳಗಡೆ ಅಂಟ್ಕೊತಾ ಇತ್ತು. ಸೊ ಹಂಗಾಗಿ ನಾನು ಇದನ್ನು ನಾನ್ ಸ್ಟಿಕ್ಕಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಈ ಹಾಲನ್ನ ನಾವು ಒಡಿಸ್ಕೋಬೇಕಾಗತ್ತೆ. ಅದಕ್ಕೆ ನಾನು 1 ನಿಂಬೆಹಣ್ಣನ್ನು ರಸ ತೆಗೆದು ಇಟ್ಕೊಂಡಿದ್ದೆ. ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕೈ ಆಡಿಸ್ತಾ ಇದ್ದರೆ ನಿಮಗೆ ಹಾಲು ಒಡೆದೋಗೋ ರೀತಿಯಲ್ಲಿ ಆಗುತ್ತೆ, ಅಂದರೆ ಪನ್ನೀರ್ ಥರ ಫಾರ್ಮ್ ಆಗುತ್ತೆ. ನೋಡಿ, ನಾನು ಸ್ವಲ್ಪನೇ 4 ಸತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಯಾವ ರೀತಿ ಒಡಿತಾ ಇದೆ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಚೆನ್ನಾಗಿ ಒಡೆದ್ರೆ ನಿಮಗೆ ಕುಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಸ್ವೀಟ್ಗೆ ನೀವು ಇಷ್ಟ ಇರುವಂತಹ ನೇಮ್ನ ಕೊಡ್ಬೋದು. ಸೊ ನಾನಿಲ್ಲಿ ಇದು ಕುಂದ ಥರ ಟೇಸ್ಟ್ ಇರೋದ್ರಿಂದ ನಾನು ಇದನ್ನು ಕುಂದ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಹಾಲೆಲ್ಲನೂ ಚೆನ್ನಾಗಿ ಒಡೆದು ನೀರೆಲ್ಲ ಸೆಪ್ರೇಟ್ ಆದಮೇಲೆ ನಾನು ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. 2 ಕಪ್ಪಷ್ಟು ಮಿಲ್ಕ್ ಪೌಡರ್ಗೆ 1/4 ಕಪ್ಪಷ್ಟು ಸಕ್ಕರೆ ಆದರೆ ಸಾಕಾಗುತ್ತೆ. ಸ್ವಲ್ಪ ಇದಕ್ಕೆ ಕೇಸರಿ ದಳನ ಹಾಕೊತಾ ಇದ್ದೀನಿ, ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಸೊ ಈ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು. ಮತ್ತೆ ಸೇಮ್ ನಿಮ್ಗೆ ಬೆಳಗಾವ್ ಕುಂದ ಇರುತ್ತೆ ಅಲ್ವಾ, ಸೊ ಅದೇ ತಿಂತಿದ್ದೀವೇನೋ ಅನ್ನೋ ರೀತಿಯಲ್ಲಿ ಟೇಸ್ಟ್ ಬರುತ್ತೆ. ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಹಾಲು ಬೇಕಾಗಲ್ಲ, ತುಪ್ಪ ಬೇಕಾಗಲ್ಲ, ಬರೀ ಸಕ್ಕರೆ ಮತ್ತೆ ಹಾಲಿನ ಪೌಡರ್ ಇಂದ ನೀವು ಈ ರೆಸಿಪಿನ ಪ್ರಿಪೇರ್ ಮಾಡ್ಕೋಬಹುದು. ಸೊ ಕುಂದ ತರ ನೀವು ಒಂದು ಬೌಲಲ್ಲಿ ಕೂಡ ಸರ್ವ್ ಮಾಡಿ ಕೊಡ್ಬೋದು, ಮತ್ತೆ ಸ್ವಲ್ಪ ಗಟ್ಟಿ ಆಗೋ ತರ ಬಿಟ್ಟು ಬರ್ಫಿ ತರ ಇದನ್ನ ಕಟ್ ಮಾಡಿ ಕೊಡ್ಬೋದು.
ಕೈ ಬಿಡದೇ ಇರೋ ರೀತಿನಲ್ಲಿ ಇದೇ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫೈನಲ್ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಇವತ್ತಿನ ಸ್ವೀಟ್ ಅಂತ ಹೇಳಿ. ನನ್ನ ಬರ್ಡೇ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ನೀವು ಇದನ್ನ. ಗೊತ್ತಿಲ್ಲ, ತುಂಬಾ ಚೆನ್ನಾಗಾಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಲಿಂದ ನೀವು ಏನೇ ಸ್ವೀಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ವಾ. ಸೊ ಮೇನ್ ಇಂಗ್ರೀಡಿಯೆಂಟ್ ಹಾಲು ಮತ್ತೆ ತುಪ್ಪ. ಸೊ ಏನೇ ಒಂದು ರೆಸಿಪಿ ಮಾಡಿದ್ರು ಅಷ್ಟೇನೆ ಹಾಲು ಮತ್ತೆ ತುಪ್ಪ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಬಟ್ ನಾನು ಹಾಲು ಮತ್ತೆ ತುಪ್ಪ ಬಳಸ್ತೇನೆ ಈ ಒಂದು ರೆಸಿಪಿನ ಪ್ರಿಪೇರ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ರೀತಿಯಾಗಿ ಬರುತ್ತೆ ಫೈನಲ್ ಆಗಿ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿರುವಂಥದ್ದು. ಚೆನ್ನಾಗಿ ಬಂದ್ರೆ ಅಷ್ಟೇ ಸಾಕು. ಯಾವುದೇ ಒಂದು ರೆಸಿಪಿನ ಮಾಡಿ ನಾವು ಕೆಡಿಸಿ ಚಲೋ ರೀತಿನಲ್ಲಿ ಆಗ್ಬಾರ್ದು. ಅಟ್ಲೀಸ್ಟ್ ಓಕೆ ತಿನ್ಬೋದು ಅನ್ನೋ ರೀತಿನಲ್ಲಿ ಇದ್ರೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮತ್ತೆ ಯಾವುದನ್ನು ಕೂಡ ವೇಸ್ಟ್ ಮಾಡೋ ಹಂಗಿರಲ್ಲ. ಸೊ ಇವಾಗ ಎಲ್ಲ ಕಾಸ್ಟ್ಲಿ ಅಲ್ವಾ, ಯಾವುದನ್ನು ಕೂಡ ವೇಸ್ಟ್ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ, ಮತ್ತೆ ವೇಸ್ಟ್ ಮಾಡಲೂಬಾರ್ದು ಕೂಡ. ಸೊ ಎಷ್ಟೋ ಜನ ತಿನ್ನೋದಕ್ಕಿಲ್ಲ ಅಂತ ಹೇಳಿ ಪಾಪ ತುಂಬಾ ಸಫರ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ದೇವ್ರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಲ್ವಾ. ಸೊ ನಾವು ಅದನ್ನ ವೇಸ್ಟ್ ಮಾಡಬಾರ್ದು ಅನ್ನೋದು ಮಾತ್ರ ನನ್ನ ಒಪಿನಿಯನ್ನು. ಸೊ ಇದನ್ನ ಚೆನ್ನಾಗಿ ಬಳಸ್ಕೊಂಡು ಅಡುಗೆ ಮಾಡಿಕೊಂಡು ಟೇಸ್ಟಿಯಾಗಿ ತಿನ್ನೋಂತಹ ಭಾಗ್ಯ ನಮಗಿದೆ. ಸೊ ಅದನ್ನ ನಾವು ಮಾಡಬೇಕು. ಬಟ್ ವೇಸ್ಟ್ ಮಾಡೋದು, ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದು, ಅದೆಲ್ಲ ಮಾಡೋದು ತುಂಬಾನೇ ರಾಂಗ್ ಅಂತ ಅನ್ಸುತ್ತೆ. ಸೊ ಹಾಗಂತ ಹೇಳಿ ನಾನು ಮಾಡೋದೇ ಇಲ್ಲ ಅಂತ ಅಲ್ಲ. ಸಮ್ಟೈಮ್ಸ್ ಏನೂ ಮಾಡೋದಕ್ಕಾಗಲ್ಲ, ಕೆಟ್ಟೋಗಿದೆ ಅಂತಂದಾಗ ವಿ ಕಾಂಟ್ ಡೂ ಎನಿಥಿಂಗ್. ಬಟ್ ಆಲ್ಮೋಸ್ಟ್ ನಾವು ಕೆಡದೇ ಇರೋ ರೀತಿನಲ್ಲಿ ಅದನ್ನ ಚೆನ್ನಾಗಿ ಬಳಸ್ಕೊಂಡು ಕೆಡ್ಸೋದು ಬೇಡ ಅನ್ನೋ ರೀತಿನಲ್ಲಿ ಅಡುಗೆ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಟೇಸ್ಟಿಯಾಗಿ ಮಾಡಿಕೊಂಡು ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು ಅನ್ನೋದು ನನ್ನ ಒಪಿನಿಯನ್ನು. ಸಕ್ಕರೆ ಎಲ್ಲ ಸೇರಿಸ್ಕೊಂಡ್ಮೇಲೆ ನೋಡಿ ಕೈ ಬಿಡದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ನೀರಿನ ಅಂಶ ಎಲ್ಲ ಡ್ರೈ ಆಗಿ ಈ ರೀತಿ ನಿಮಗೆ ಕುಂದ ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ಕುಂದ ಸ್ವಲ್ಪ ನಿಮಗೆ ಡಾರ್ಕ್ ಕಲರಲ್ಲಿ ಬರುತ್ತೆ, ಇದು ನಿಮಗೆ ಲೈಟ್ ಕಲರಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ಹೊರಗಡೆ ಕುಂದ ಸಿಗುತ್ತೆ ಅಲ್ವಾ, ಅದೇ ರೀತಿ ಸೇಮ್ ಟೇಸ್ಟು ನಮ್ಮನೆಯಲ್ಲಂತೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಖಂಡಿತ ನೀವು ಟ್ರೈ ಮಾಡಿ. ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಈ ರೀತಿ ಟ್ರೈ ಮಾಡಿ, ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ನಾನು ಒಂದು ಸ್ಟೀಲ್ ಅಂದರೆ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಕೇಸರಿ ದಳ ಮತ್ತು ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. 1 ಅವರ್ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಇದ್ದಾಗ ಇದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ, ಸ್ವಲ್ಪ ಚಿಲ್ಲಾಗಿದ್ದರೆ ನಿಮಗೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಫೈನಲಿ ನಾನು ಹೋಮ್ ಮೇಡ್ ಕುಂದಾನ ಪ್ರಿಪೇರ್ ಮಾಡಿಕೊಂಡೆ. ಸೊ ಇದು ಫೈನಲ್ ಆಗಿ ನಾನು ಇದಕ್ಕೆ ಕುಂದ ಅಂತಾನೆ ಹೆಸರಿಡ್ತಿದ್ದೀನಿ. ಓಕೆನಾ, ಹಾಲನ್ನ ಬಳಸ್ದೆ, ತುಪ್ಪನ ಬಳಸ್ದೆ ಈ ಒಂದು ಸ್ವೀಟ್ನ ಮಾಡ್ಕೊಂಡಿರೋವಂಥದ್ದು. ತುಂಬ ಚೆನ್ನಾಗಾಗಿದೆ ಟೇಸ್ಟು. ಸ್ವಲ್ಪ ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ, ಕೂಲ್ ಆದರೆ ಚೆನ್ನಾಗಿರುತ್ತೆ. ನೋಡಿ ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ಪೀಸ್ ಏನು ಕಟ್ ಆಗೋದಿಲ್ಲ. ಐ ಥಿಂಕ್ ಪೀಸ್ ಕಟ್ ಆದರೆ ಪೀಸ್ನ ಕಟ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನಾನು ಜಸ್ಟ್ ಬೌಲಿಗೆ ಸರ್ವ್ ಮಾಡಿ ಕೊಡ್ತೀನಿ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಓಕೆನಾ. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೋಸ್ಕರ ಗೋಬಿ ರೈಸ್ ಮತ್ತು ಕುಂದಾನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಗೋಬಿ ರೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವಲ್ಲಿ ಚೆಕ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಬಿಕಾಸ್ ನಾನು ನನ್ನ ಬರ್ಡೇ ದಿನ ಒಂದು 5 ಜನಕ್ಕೆ ಅಥವಾ ಒಂದು 10 ಜನಕ್ಕೆ ನನ್ನ ಕೈಲಾದಷ್ಟು ಊಟನ ಕೊಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ತುಂಬ ವರ್ಷಗಳಿಂದ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಬರ್ಡೇ ಟೈಮಲ್ಲಿ ನನಗೆ ಅದನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಇವಾಗ ನನ್ನ ಹಸ್ಬೆಂಡಿಗೆ ಹೇಳಿದೆ ನಡಿ ಹೋಗೋಣ ಅಂತ ಅಂದರು. ಊಟ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ವಿ. ದೇವಸ್ಥಾನಗಳಲ್ಲೆಲ್ಲ ಭಿಕ್ಷೆ ಬೇಡ್ತಾ ಕೂತ್ಕೊಂಡಿರ್ತಾರೆ ಅಲ್ವಾ, ಪಾಪ ಅಂಥವ್ರಿಗೆಲ್ಲ ಊಟ ಇರೋದಿಲ್ಲ. ಬಟ್ ನನಗೆ ಬರ್ಡೇ ದಿನ ಏನಾದರೂ ಒಂದು ಸಹಾಯ ಮಾಡಬೇಕು ಇಂಥವ್ರಿಗೆಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಊಟಕ್ಕೆ ಕೊಡೋಣ, ಒಂದು 5 ಅಥವಾ 10 ಊಟನ ಪಾರ್ಸಲ್ ತೊಗೊಂಡು ಹೋಗಿ ಅವರಿಗೆ ಕೊಟ್ಟು ಬರೋಣ, ಬಾಟಲ್ ಮತ್ತು ಊಟನ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿ ಆದರೆ ನಾನು ವಿಡಿಯೋನ ಮಾಡ್ತೀನಿ, ಬಿಕಾಸ್ ನನ್ನ ಹಸ್ಬೆಂಡ್ಗೆ ಮಾಡಿ ಅಂತ ಹೇಳಿದ್ದೀನಿ. ಬಟ್ ಅವರು ಆ ಥರ ಕೊಡೋವಾಗೆಲ್ಲ ವಿಡಿಯೋ ಮಾಡಿಕೊಂಡ್ರೆ ನೋಡಿದವರೆಲ್ಲ ಏನು ಅಂದ್ಕೊತಾರೆ ಅಂತ ಹೇಳಿ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಎಲ್ಲಾದರೂ 1-2 ಕಡೆ ಆದರೆ ವಿಡಿಯೋನ ಮಾಡ್ಕೊಂಡಿರ್ತೀನಿ. ಓಕೆನಾ, ಅದನ್ನು ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಸಾಯಿ ಟಿಫಿನ್ಸ್ ಅಂತ ಇದೆ. ಇಲ್ಲಿ ಊಟ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇಲ್ಲಿ ಒಂದು ಪಾರ್ಸಲ್ ತೊಗೊಳ್ಳೋಣ, ಒಂದು 10 ಊಟ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ತೊಗೊಳ್ಳೋದಕ್ಕೆ ಅಂತ ಹೇಳಿ ನಾನು ಇಲ್ಲೇ ನಿಂತ್ಕೊಂಡಿದ್ದೆ.
ಸೊ ಇವಾಗ ಊಟ ತೊಗೊಂಡು ಹೋಗೋಣ. ಎಲ್ಲಿ ಸಿಗ್ತಾರೆ ಏನು ಅಂತ ಹೇಳಿ ಗೊತ್ತಿಲ್ಲ ಲಿಟ್ರಲಿ ನನಗೆ. ನೋಡೋಣ ಎಲ್ಲಿ ಸಿಗ್ತಾರೆ ಅಲ್ಲಿ ಊಟನ ಕೊಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಒಂದು ಕಡೆ ಅಷ್ಟೇ ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿರೋದು, ಬಿಕಾಸ್ ಬೇರೆ ಕಡೆ ಎಲ್ಲ ಮಾಡಿದರೆ ಏನು ಅನ್ಕೊತಾರೆ, ನಾವು ವೀಡಿಯೋ ಮಾಡೋದಕ್ಕೋಸ್ಕರ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅನ್ಕೊತಾರೆ. ಸೊ ಹಂಗಾಗಿ ಎಲ್ಲೂ ಕೂಡ ನಾವು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಹಂಗೆ ಊಟ ಎಲ್ಲನೂ ಕೊಟ್ಟು ಮತ್ತು ಇವಾಗ ನಾವು ವೆಸ್ಟ್ ಸೈಡ್ಗೆ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಶರ್ಟ್ ಎಲ್ಲನೂ ತೊಗೋಬೇಕು ಅಂತ ಹೇಳಿದರು. ಹಾಗಾಗಿ ನೋಡೋಣ ಅಂತ ಹೇಳಿ ಬಂದಿದ್ವಿ. V2 ವೆಸ್ಟ್ ಸೈಡ್ ಎಲ್ಲನೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಶಾಪಿಂಗ್ ಎಲ್ಲನೂ ಮುಗಿಸ್ಕೊಂಡು ಸೊ ಶಾಪಿಂಗ್ ಎಲ್ಲ ನಾವು ಮುಗಿಸ್ಕೊಂಡು ಬರುವಾಗ ಕೇಕ್ ಕೂಡ ತೊಗೊಂಡು ಬಂದಿದ್ವಿ. ಸೊ ನಾನು ಕೇಕ್ ಬೇಡ ಅಂತ ಹೇಳಿದ್ದೆ. ಇಲ್ಲಿ ಪರವಾಗಿಲ್ಲ, ಏನು ವರ್ಷ ಕಟ್ ಮಾಡೋದು, ಏನು ಚಿಕ್ಕ ಮಕ್ಕಳೆಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಆದರೂ ನನ್ನ ಹಸ್ಬೆಂಡ್ ಬಿಡಲಿಲ್ಲ, ಕೇಕ್ನ ತೊಗೊಂಡು ಬಂದರು ಬರೋವಾಗ. ಸೊ ಅದು ಸ್ಪಾರ್ಕಲ್ ಹಚ್ತಾ ಇದ್ದೀನಿ, ಯಾಕೋ ಹಚ್ತಾ ಇರಲಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಸೊ ಹಂಗಾಗಿ ಇವಾಗ ಡೈರೆಕ್ಟಾಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನಾವು ಚಿಕ್ಕವರಿದ್ದಾಗೆಲ್ಲ ನಮಗೆ ಬರ್ಡೇ ಅಂದರೆ ಎಷ್ಟು ಖುಷಿ ಅಂತ ಅಂದರೆ ನಿಜವಾಗ್ಲೂ ಸ್ಕೂಲಿಗೆಲ್ಲ ಚಾಕ್ಲೇಟ್ ಪ್ಯಾಕೆಟ್ನ ತೊಗೊಂಡು ಹೋಗೋದು, ಮತ್ತು ಹಿಂದಿನ ದಿನ ಎಲ್ಲ ಯಾವ ಚಾಕ್ಲೇಟ್ ತೊಗೊಂಡು ಹೋಗಬೇಕು, ಚೆನ್ನಾಗಿರೋದು ತೊಗೊಂಡು ಹೋಗಬೇಕು ಅಂತ ಹೇಳಿ ಶಾಪಿಗೆ ಹೋಗಿ ಎಲ್ಲ ಹುಡುಕ್ತಾ ಇದ್ದೆ ನಾನು. ಅಷ್ಟು ಬರ್ಡೇ ಅಂತಂದರೆ ಅಷ್ಟು ಸ್ಪೆಷಲ್ ಇರ್ತಿತ್ತು ಮತ್ತು ತುಂಬ ಖುಷಿ ಇರ್ತಿತ್ತು. ಇವಾಗೆಲ್ಲ ಆ ಫೀಲೇ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಆವಾಗ ಅದೊಂಥರ ಬರ್ಡೇ ಫೀಲೇ ಬೇರೆ. ಆವಾಗ ಹೊಸ ಡ್ರೆಸ್ ತೊಗೊಳ್ಳೋದು, ಯಾವ ಡ್ರೆಸ್ ತೊಗೋಬೇಕು, ಏನು ತೊಗೋಬೇಕು ಅನ್ನೋ ಕ್ಯೂರಿಯಾಸಿಟಿ. ಮತ್ತು ಸ್ಕೂಲಿಗೆ ಬೆಳಿಗ್ಗೆ ಒಂದು ಡ್ರೆಸ್ಸು, ಸಂಜೆ ಕೇಕ್ ಕಟ್ ಮಾಡೋವಾಗ ಒಂದು ಡ್ರೆಸ್ನ ಹಾಕ್ಕೊಳ್ಳೋದು, ಮತ್ತು ಚಾಕ್ಲೇಟ್ಸ್ ಎಲ್ಲ ಸೆಲೆಕ್ಟೆಡ್ ಚಾಕ್ಲೇಟ್ಸ್ನ ತೊಗೊಂಡು ಹೋಗ್ತಾ ಇದ್ವಿ. ಬೆಸ್ಟ್ ಫ್ರೆಂಡ್ಸಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಚಾಕ್ಲೇಟ್ನ ತೊಗೊಂಡು ಹೋಗೋದು. ಈ ರೀತಿ ಒಂದು ತುಂಬ ಚೆನ್ನಾಗಿ ಇರ್ತಿತ್ತು ಆವಾಗ. ನಂಗೆ ಅದೆಲ್ಲ ನೆನಪಾಗ್ತಾ ಇತ್ತು ಕೇಕ್ ಕಟ್ ಮಾಡೋವಾಗ. ಸೊ ಹಂಗಾಗಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಜೆ ನಾವು ನುಗ್ಗಿಕೆರೆ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ದರ್ಶನ ಮಾಡಿಕೊಂಡು ಹಾಗೆ ಒಂದು 2-3 ನಾವು ಊಟ ತೊಗೊಂಡಿದ್ವಿ ಅಲ್ವಾ, ಅದು ಕೂಡ ಉಳಿದಿತ್ತು. ಸೊ ಆಂಜನೇಯ ಟೆಂಪಲಲ್ಲಿ ಯಾರಾದರೂ ಇರ್ತಾರೆ ಅಂತ ಹೇಳಿ ಗೊತ್ತಿತ್ತು. ಸೊ ಹಂಗಾಗಿ ಅಲ್ಲೇ ಒಂದು 2-3 ಜನಕ್ಕೆ ಊಟ ಎಲ್ಲನೂ ಕೊಟ್ಟು ಖಾಲಿ ಮಾಡಿದ್ವಿ ಕಂಪ್ಲೀಟಾಗಿ. ಸೊ ಹಾಗೆ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಅಲ್ಲೇ ಧಾರವಾಡಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮುಂಚೆನೇ ಅಂದ್ಕೊಂಡು ಹೋಗಿದ್ವಿ. ಸೊ ಹಂಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕೂತ್ಕೊಂಡು ಹನುಮಾನ್ ಚಾಲೀಸ್ ಎಲ್ಲನೂ ಓದ್ಕೊಂಡು ಇವಾಗ ಮತ್ತೆ ಹೋಟೆಲ್ಗೆ ಬಂದಿದ್ದೀವಿ. ಸಿಂಪಲ್ಲಾಗಿ ಯಾರಿಗೂ ಕೂಡ ಹಶ್ವಿರಲಿಲ್ಲ, ಮಧ್ಯಾಹ್ನ ಸ್ವಲ್ಪ ಹೆವಿಯಾಗಿಬಿಟ್ಟಿತ್ತು ಊಟ. ಸೊ ಹಾಗಾಗಿ ಸಿಂಪಲ್ಲಾಗಿ ಆರ್ಡರ್ ಮಾಡಿಕೊಂಡು ಊಟ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇಷ್ಟೇ ಇದಾಗಿತ್ತು ಇವತ್ತಿನ ನನ್ನ ಬರ್ಡೇ ವ್ಲಾಗ್. ಸೊ ಇದು ಜೈಲ್ ಅಂತ ಹೇಳಿ, ಜೈಲ್ ಅಂತ ಹೇಳಿ ಹೋಟೆಲು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಪ್ಯೂರ್ ವೆಜ್ಜು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಧಾರವಾಡಲ್ಲಿದೆ. ಸೊ ಖಂಡಿತ ಯಾರಾದರೂ ಹೋಗಿಲ್ಲ ಅಂತ ಅಂದರೆ ವಿಸಿಟ್ ಮಾಡ್ಬೋದು. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು. ಹಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.